ಅಥವಾ ಕ್ಲಾರಿಫಿಕೇಷನನ್ನು ನಾವು ಕೇಳಿದ್ವಿ. ಅದು ಇಲ್ಲಿ CEO ಅವರಿಗೂ ಕೂಡ ನಾವು ಕೊಟ್ಟಿದ್ವಿ. ಆದರೆ ಅಲ್ಲಿಂದನೂ ಕೂಡ ಇನ್ನೂ ಯಾವುದೂ ಉತ್ತರ ಬಂದಿಲ್ಲ. ಸೊ ಇವತ್ತಿಂದ ಪ್ರಾರಂಭ ಆಗ್ತಾ ಇದೆ. ನೋಡೋಣ ಹೇಗೆ ನಾವು ಕಾನೂನಾತ್ಮಕವಾಗಿ ಇದನ್ನು ತಗೋಬೋದು ಅಂತ. ನಮ್ಮ ಇಂಟ್ರೆಸ್ಟು ಇನ್ ಎನ್ಶೋರಿಂಗ್ ಹೈಜೀನಿಕ್ ವೋಟರ್ ಲಿಸ್ಟ್, ನೋ ಸಿಟಿಸನ್ ಶುಡ್ ಬಿ ಲೆಫ್ಟ್ ಬಿಹೈಂಡ್ ಅಷ್ಟೇ ಕೇಳ್ತಾ ಇರೋದು. ಅವರಿಗೆ ನಾನು ಅದೇ ಹೇಳೋದಿವ್ರೆ, ಸಾಮಾನ್ಯ ಪ್ರಜ್ಞೆ ಇದ್ದು ಮಾತಾಡಿದ್ರೆ ನಾವು ಮಾತಾಡ್ಬೋದು. ಉಡಾಫೆಯಾಗಿ ಮಾತಾಡಿದ್ರೆ ಏನು ಉತ್ತರ ಕೊಡ್ಬೋದು? ನಾವು SIR ವಿರುದ್ಧ ಇದ್ದೀವಿ ಅಂತ ಹೇಳಿದ್ದೀವ? ಯಾರ್ದು ಜವಾಬ್ದಾರಿ ಒಂದು ಒಳ್ಳೆ ಉತ್ತಮವಾದಂಥ ಆರೋಗ್ಯವಾದಂಥ ಮತದಾರರ ಪಟ್ಟಿ ಸೃಷ್ಟಿ ಮಾಡೋದು? ಎಲೆಕ್ಷನ್ ಕಮಿಷನ್ದು. ನಾವೇನು ಹೇಳ್ತಾ ಇದ್ದೀವಿ, ಎಲ್ಲರಿಗೂ ಇನ್ಕ್ಲೂಡ್ ಮಾಡಿ ಯಾರು ಅರ್ಹರಿದ್ದಾರೆ ಅಂತ. ಬೆಂಗಾಲ್ನಲ್ಲಿ, ಬಿಹಾರ್ನಲ್ಲಿ, ತಮಿಳುನಾಡಿನಲ್ಲಿ, ಕೇರಳನಲ್ಲಿ ಸಾಕಷ್ಟು ಗೊಂದಲ ಸೃಷ್ಟಿಯಾಗಿದೆ ನಾಗರಿಕರಲ್ಲಿ. ಹಾಗಾಗಬಾರ್ದು ಅಂತ ಕೇಳೋದು ತಪ್ಪ? ನಾನು ಹೇಳ್ತಾ ಇದ್ದೀರಲ್ಲ, 12 ಪ್ರಶ್ನೆಗಳಲ್ಲಿ ಯಾವ ಪ್ರಶ್ನೆ ಇಲ್ಲಾಜಿಕಲ್ ಇದೆ, ಅನ್ಕಾನ್ಸ್ಟಿಟ್ಯೂಷನಲ್ ಇದೆ, ಇಲ್ಲಿಗಲ್ ಇದೆ ಹೇಳಿಬಿಡ್ಲಿ, ನಮಗೆ ನಾವು ತಯಾರಿದ್ದೀವಿ. ಏನು ಇವರೊಬ್ಬರಿಗೆ ಗೊತ್ತಾ ಕಾನೂನು? ಇವರೊಬ್ಬರಿಗೆ ಗೊತ್ತಾ ಸಂವಿಧಾನ? ಆಮೇಲೆ ನಮಗೇನಾದರೂ ಅನುಮಾನ ಇದ್ದರೆ ನಾವು ಎಲೆಕ್ಷನ್ ಕಮಿಷನ್ಗೆ ಕೇಳಬಾರ್ದಾ? ಏನು BJP ಕಚೇರಿಗೆ ಹೋಗಿ ಕೊಡಬೇಕಾ ನಾವು ಲೆಟರ್ಗಳು? ಯಾರು ಮಾಡ್ತಾ ಇದ್ದಾರೆ, ಯಾರು ಜವಾಬ್ದಾರಿ ಇದ್ದಾರೆ ಅವ್ರ ಹತ್ರ ನಾವು ಕೊಟ್ಟಿದ್ದೀವಿ. ಉತ್ತರ ಕೊಡೋದವರು. ECಗೆ ಪ್ರಶ್ನೆ ಕೇಳಿದ್ರು BJP ಅವರು ಉತ್ತರ ಕೊಡ್ತಾರೆ, RSSಗೆ ಪ್ರಶ್ನೆ ಕೇಳಿದ್ರು BJP ಉತ್ತರ ಕೊಡ್ತಾರೆ. ಅವ್ರ ಪಕ್ಷದ ಬಗ್ಗೆ ಬಿಟ್ಟರೆ ಇನ್ನೆಲ್ಲದ ಬಗ್ಗೆ ಅವರೇ ಉತ್ತರ ಕೊಡ್ತಾರಲ್ಲ. ಅಡ್ಡ ಮತದಾನ ಹೇಗಾಯಿತು ಅಂದರೆ ಗೊತ್ತಿಲ್ಲ ಅಂತಾರೆ. ಯಾರ್ಯಾರು ಮಾಡಿದ್ರು ಅಂದರೆ ಗೊತ್ತಿಲ್ಲ ಅಂತಾರೆ. ಸದಾನಂದ ಗೌಡ್ರದ್ದು ನಿನ್ನೆ ಆಡಿಯೋ ಬಂತಲ್ಲ, ಚೇಂಜ್ ಮಾಡ್ತಾರಂದರೆ ಗೊತ್ತಿಲ್ಲ ಅಂತಾರೆ. ECಗೆ ಮಾತಾಡಿದ್ರೆ ಇವ್ರು ಉತ್ತರ ಕೊಡ್ತಾರೆ, RSSಗೆ ಮಾತಾಡಿದ್ರೆ ಇವ್ರು ಉತ್ತರ ಕೊಡ್ತಾರೆ. ಇದು ವಿಚಿತ್ರ ಅಲ್ವಾ ಇದು? ನನಗೆ ಗೊತ್ತಿಲ್ಲ ಇವರೇ, ನೀವೇನು ಹೇಳಿದ್ರೆ ಅದೇ ಹೇಳ್ತಾರೆ. ಇದಕ್ಕೂ ಕೋರ್ಟ್ ಸಮನ್ಸ್ ಬರುತ್ತೆ ನನಗೆ. ನಿನ್ನೆ ನಿಮ್ಮ ಸುದ್ದಿವಾಹಿನಿಗಳಲ್ಲಿ ಏನು ಬಂದು ಅದೇ ಹೇಳ್ತಾ ಇರೋದು ನಾನು. ಈಗ ಯಾರನ್ನ ಕೇಸ್ ಕೊಟ್ಟರೆ ತಗೊಂಡು ಅದಕ್ಕೆ ನಾನು ಸ್ಪಷ್ಟವಾದಂಥ ಉತ್ತರ ಕೊಡ್ತೀನಿ. ಈಗ ನಿಮ್ಮ ಹೋಮ್ ಮಿನಿಸ್ಟರ್ ನಾನೇ. ಸೊ ಯು ಗಿವ್ ಮಿ ಅ ಕೇಸ್, ಐ ವಿಲ್ ಟೇಕ್ ಇಟ್ ಆ್ಯಂಡ್ ಐ ವಿಲ್ ಟೆಲ್ ಅದು ಯಾರು ವಾಯ್ಸ್ ಇದೆ ಅಂತ. ಬಟ್ ಏನು BJP ಅವರು ಕೋರ್ಟಿಗೆ ಹೋಗ್ತಾರೆ ವಾಯ್ಸ್ ಸ್ಯಾಂಪಲ್ ಕೊಡಬಾರ್ದು ಅಂದ್ಬಿಟ್ಟು. ಗೊತ್ತಲ್ಲ ನಿಮಗೆ ಯಾರ್ಯಾರು ಸುಪ್ರೀಂ ಕೋರ್ಟಿಗೆ ಹೋಗಿದ್ದಾರೆ ವಾಯ್ಸ್ ಸ್ಯಾಂಪಲ್ ಬರಬಾರ್ದು ಅಂತ. ನೀವು ಎತ್ತಿರೋ ಪ್ರಶ್ನೆಗಳಿಗೆ ಚುನಾವಣಾ ಆಯೋಗ ಉತ್ತರ ಕೊಡದೇ ಇರೋ ಹಿನ್ನೆಲೆಯಲ್ಲಿ ನಿಮ್ಗೇನಾದ್ರು ಸಸ್ಪೆಕ್ಟ್ ಇದೆಯಾ, ಸರಿಯಾಗಿ ಮಾಡಲ್ಲ ಆ ಥರ ಏನಾದ್ರು? ನೋಡಿ ಇವರೇ, ಇದು ಒಂದು ವ್ಯವಸ್ಥಿತವಾಗಿ ನಡೆದಿದೆ. ನೀವು ಸ್ವಲ್ಪ ಗಮನಿಸಬೇಕಾಗಿರೋಂಥ ವಿಚಾರ ಇದು. ಈ ಸರ್ಕಾರ ಏನಿದೆ ಕೇಂದ್ರದಲ್ಲಿ, ಇವರು ಚುನಾವಣೆ ಆಯೋಗವನ್ನು ಅವರ ಕೈಗೊಂಬೆ ಮಾಡಿಕೊಳ್ಳಿಕ್ಕೆ ಮಾಡಿದ್ದಾರೆ ಕೂಡ ಹೌದು. ಮೊದಲು ಏನು ಮಾಡಿದ್ರು ಇವರು, ಚೀಫ್ ಎಲೆಕ್ಷನ್ ಕಮಿಷನರ್ ಸೆಲೆಕ್ಷನ್ ಪ್ಯಾನಲ್ನಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದ್ದರು, ಅವರನ್ನು ತೆಗೆದು ಒಂದು ಕ್ಯಾಬಿನೆಟ್ ಮಿನಿಸ್ಟರ್ ಮಾಡಿಕೊಂಡ್ರು. ಅಂದರೆ ಯಾರೇ ಆಯ್ಕೆ ಮಾಡಿದ್ರು ಕೂಡ 3 ಜನರಲ್ಲಿ ಆ ಪ್ಯಾನೆಲ್ಲು ಮೋದಿಯವ್ರ ಮಾತು ಕೇಳಬೇಕು ಅಂತ. ಚೀಫ್ ಎಲೆಕ್ಷನ್ ಕಮಿಷನ್ ಫಸ್ಟು ಆಯ್ಕೆಯ ಪ್ರಕ್ರಿಯೆಯನ್ನು ಬದಲಾವಣೆ ಮಾಡಿದ್ರು. ಅದಾದಮೇಲೆ ಏನು ಮಾಡಿದ್ರು, 80 ಜನ MP ಗಳನ್ನು ಸಸ್ಪೆಂಡ್ ಮಾಡಿಬಿಟ್ಟು ಈ ಚೀಫ್ ಎಲೆಕ್ಷನ್ ಕಮಿಷನರ್ ಅವರಿಗೆ ಜುಡಿಷಿಯಲ್ ಇಮ್ಯುನಿಟಿ ಕೊಡಿಸಿದ್ರು. ಅಂದರೆ ಅವರು ಜವಾಬ್ದಾರಿಯನ್ನು ನೆರವೇರಿಸಬೇಕಾದಾಗ ಅವರು ಡ್ಯೂಟಿನಲ್ಲಿ ಏನೇ ಮಾಡಿದ್ರೂ ಕೂಡ ಯಾವ ಕೋರ್ಟು ಅಥವಾ ಯಾವ ಕಾನೂನು ಅಡಿನಲ್ಲೂ ಅವರಿಗೆ ಪ್ರಶ್ನೆ ಮಾಡಬಾರ್ದು ಅಂದ್ಬಿಟ್ಟು ಜುಡಿಷಿಯಲ್ ಇಮ್ಯುನಿಟಿ ಕೊಡಿಸಿದ್ರು. ಅದಾದಮೇಲೆ SIR ತಂದರು. SIRನ್ನು ಪ್ರಯೋಗ ಮಾಡಿದ್ರು. ಎಲ್ಲಿ? ಕೇರಳನಲ್ಲಿ, ಬಿಹಾರ್ನಲ್ಲಿ, ತಮಿಳುನಾಡಿನಲ್ಲಿ. ಅಲ್ಲೆಲ್ಲ ಕೆಲವು ಲೋಪಗಳು ಕಂಡು ಬಂತು. ಬೆಂಗಾಲ್ನಲ್ಲಿ ಒಂದು ಕಾನೂನು ತಂದರು, ಏನಂತ? ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ. ಆ ಲಾಜಿಕಲ್ ಡಿಸ್ಕ್ರಿಪೆನ್ಸಿಯ ಅಡಿನಲ್ಲಿ ಎಲ್ಲರಿಗೂ ತೆಗೆದುಬಿಟ್ರು. ಟ್ರಿಬ್ಯುನಲ್ ಸೆಟಪ್ ಮಾಡಿದ್ರು. ಟ್ರಿಬ್ಯುನಲ್ನಲ್ಲಿ ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್ ಹಾಕಿದ್ರು. ಸುಮಾರು 1 ಕೋಟಿ ಅರ್ಜಿಗಳು ಇದಕ್ಕೆ ಹೋದವು. ಕ್ಷಮಿಸಬೇಕು, 27 ಲಕ್ಷ ಅರ್ಜಿಗಳು ಟ್ರಿಬ್ಯುನಲ್ಲಿಗೆ ಹೋದರು. ಆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಯಾರಿದ್ರು ರಿಟೈರ್ಡು, ಅವ್ರು ರಾಜೀನಾಮೆ ಕೊಟ್ಬಿಟ್ಟು ಇದು ಮಾಡಲಿಕ್ಕಾಗಲ್ಲಪ್ಪ, ಇದಕ್ಕೆ 4 ವರ್ಷ ಬೇಕು ಅಂತ ಹೇಳಿದ್ರು. ಅದಾದಮೇಲೆ ಕೋರ್ಟ್ ಏನು ಆದೇಶ ಕೊಡ್ತು, ಈ ಸರಿ ನಿಮ್ಗೆ ಮತದಾನ ಕೊಡೋಕ್ಕಾಗಲ್ಲ, ನೆಕ್ಸ್ಟ್ ಟೈಮ್ ನೋಡೋಣ ಅಂತ ಹೇಳಿದ್ರು. ಕ್ರೊನಾಲಜಿ ಸಮಜಿಯೇ ಯಾವುದಕ್ಕೆ ಹೇಳಿ? ಇದು ನಿಮ್ಮ ಹಕ್ಕನ್ನು ಕಸ್ಕೊಳ್ಳಿಕ್ಕೆ. ಯಾರಿಗೆ ಬೇಕು ಇವರು ಓಟನ್ನು ಕಟ್ ಮಾಡೋದಕ್ಕೆ. ಅಸ್ಸಾಂನಲ್ಲಿ ಡಿಲಿಮಿಟೇಷನ್ ಮಾಡ್ತಾರೆ, ಡೆಮೋಗ್ರಫಿನ ಡಿವೈಡ್ ಮಾಡ್ತಾರೆ,
ವುಮೆನ್ಸ್ ರಿಸರ್ವೇಷನ್ ಬಿಲ್ ಅಂತ ತಂದುಬಿಟ್ಟು ಡಿಲಿಮಿಟೇಷನ್ ಕಮಿಷನನ್ನೇ ಇವರು ಕೈನಲ್ಲಿ ಇಟ್ಕೋಬೇಕಂದ್ಬಿಟ್ಟು ಮಾಡಿದಂಥದ್ದು ಪ್ರಯೋಗ ಇದು. ಇವತ್ತು ಯಾಕೆ 2/3 ಮೆಜಾರಿಟಿಗೆ ಒದ್ದಾಡ್ತಾ ಇದ್ದಾರೆ ಇವರು? ಯಾಕೆ TMCಗೆ ಹೊಡಿತಾ ಇದ್ದಾರೆ, SP ಗೆ ಹೊಡಿತಾ ಇದ್ದಾರೆ, NCP ಗೆ ಹೊಡಿತಾ ಇದ್ದಾರೆ? 2/3 ಮೆಜಾರಿಟಿ ಬಂದರೆ ಮತ್ತೊಮ್ಮೆ ಆ ಬಿಲ್ನ ತಂದು ಡಿಲಿಮಿಟೇಷನ್ ಕಮಿಷನ್ನು ಅವ್ರ ಕೈನಲ್ಲಿ ಇಡ್ಸ್ಕೊಳ್ಳಿಕ್ಕೆ. ಇದೆಲ್ಲನೂ ನಾನು ಯಾವುದೋ ಒಂದು ಕಲ್ಪನೆ ಮಾಡ್ತಾ ಇಲ್ಲ, ಕತೆ ಅಲ್ಲ ಇದೆಲ್ಲ. ಇವೆಲ್ಲ ನಡೆದಿರೋದಂಥದ್ದು ಪಾರ್ಲಿಮೆಂಟ್ನಲ್ಲಿ. ಸೊ ಇದ್ರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ.